ಬಂದರು ಅಲ್ಲಿ ಈ ಕೋಕೋ ಅದು ಇದು ಎಲ್ಲ ಬಂದ್ರೆ ಮುಂದೆ ನಾವು ಇಲ್ಲಿ ಬದುಕಬಹುದಾ, ಅಥವಾ ನಮ್ಮ ಈ ಬೆಳೆಗಳು, ಈ ತೆಂಗು, ಅಡಿಕೆ, ಈ ತೋಟಗಳು ಇರಬಹುದಾ? ಮನೆಗೊಂದು ಉದ್ಯೋಗ, ಯಾವ ಉದ್ಯೋಗ ಕೊಟ್ಟಿದ್ದಾರೆ? ಅಂಕೋಲಾ ಬಾರ್ಡೋಲಿ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಅಂಕೋಲಾ ಹೆಸರು ಕೊಂಡಾಡಿದೆ. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಒಂದು ತಾಲೂಕು. ಸೀವರ್ಡ್ ಯೋಜನೆ ತರಬೇಕಾಗಿದ್ರೆ ನಮ್ಮನ್ನು ಕೇಳಲಿಲ್ಲ, ಆದ್ರೆ ಅದು ದೇಶದ ರಕ್ಷಣೆಗಾಗಿ ನಾವು ಕೊಟ್ಟಿದ್ದೇವೆ. ಮುದುಗ ಮತ್ತೊಂದು ಬಂದ್ರ, ಹಾರವಾಡ ಒಂದು ಬಂದ್ರ, ಹೀಗೆ ಒಂದೊಂದು ಊರಿಗೆ, ಒಂದೊಂದು ಗ್ರಾಮಕ್ಕೆ ನೀವು ಬಂದರವನ್ನ ತಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದರ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ಈ ಬಂದರನ್ನ ಇಲ್ಲಿ ಮಾಡ್ಲಿಕ್ಕೆ ನಾವು ಕೊಡುವುದೂ ಇಲ್ಲ. ನಮ್ಮ ಭೂಮಿ ನಮಗೆ ಬಿಟ್ಕೊಡಿ, ನಮಗೆ ಮೀನು ಬೇಕು, ನಮಗೆ ಭೂಮಿನೂ ಬೇಕು, ನಮಗೆ ಸಮುದ್ರದ ಬೀಚ್ ಕೂಡ ಬೇಕು. ಉದಯ್ ವಾಮನ್ ನಾಯ್ಕ್, ಬಾವಿಕೇರಿ ಗ್ರಾಮ ಪಂಚಾಯತ್ ಸದಸ್ಯರು. ಕೇಣಿ ಬಾವಿಕೇರಿ ಗ್ರಾಮ ಪಂಚಾಯಿತಿ ಕೇಣಿಯಲ್ಲಿ ನಡೆಯುತ್ತಿರುವ ಗ್ರೀನ್ಫೀಲ್ಡ್ ಬಂದರು ಆದ್ರೆ ನಮಗೇನು ತೊಂದರೆ ಆಗುತ್ತದೆ ಎನ್ನುವುದ್ರ ಬಗ್ಗೆ ಬಹಳ ಬೇಸರ ಇದೆ. ಒಂದು ಬಂದ್ರ ಆದರೆ ಅದರಿಂದ ಬಹಳಷ್ಟು ತೊಂದರೆ ಆಗ್ತದೆ ನಮಗೆ. ತೊಂದರೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಈ ಹಿಂದೆ ಬಂದ್ರ ಆದದ್ದನ್ನ, ಈ ಮ್ಯಾಗ್ನೆಸ್ ಬಂದಾಗ ನಾವು ಅದನ್ನ ಸಂಪೂರ್ಣ ಅರ್ಥ ಆಗಿದೆ ನಮಗೆ. ಈ ಮ್ಯಾಗ್ನೆಸ್ನಿಂದ ನಮಗೆ ಸಮುದ್ರವನ್ನು ಹುಗಿದು ಸುಮಾರು ಒಂದು 100 ಎಕರೆ ಸಮುದ್ರವನ್ನು ಹುಗಿದಾಗ ಆ ಸಮುದ್ರದ ನೀರು ಒತ್ತಡದಿಂದ, ಆ ದಕ್ಕಿ ಕಟ್ಟಿ ಒತ್ತಡದಿಂದ ನಮ್ಮ ಕೃಷಿ ಭೂಮಿಗೆ ಪೂರ್ತಿ ಹುಕ್ಕಿ ಸುಮಾರು ಒಂದು 106 ಎಕರೆ ಜಮೀನನ್ನ ಸಮುದ್ರ ಕೊರೆತದಿಂದ ಕೊರೆದು ಹೋಗಿ ರೈತರು ಇವತ್ತು ಬೀದಿ ಪಾಲಾದಂಥ ದೃಶ್ಯ ನಮ್ಮ ಬಾವಿಕೇರಿ ಒಳಗೆ 2016ರಲ್ಲಿ ನಡೆದಂಥ ಘಟನೆ ಇದೆ. ಆವಾಗ ನಾವು ಇದರ ವಿರುದ್ಧ ಹೈಕೋರ್ಟಿಗೆ ಕೂಡ ಹೋಗಿ ಅದರ ಬಗ್ಗೆ ರಿಟ್ಟನ್ನು ಹಾಕಿದ್ದೇವೆ. ಅಲ್ಲಿ ತಡೆಗೋಡೆ ಮಾಡಲಿಕ್ಕೆ ಆವಾಗ ಹಿಂದೆ ಒಂದು ಕ್ಯಾಪ್ಟನ್ ಸ್ವಾಮಿ ಅಂತ ಹೇಳ್ಕೊಂಡಿದ್ರು ಬಂದರು ಇಲಾಖೆಯವರು. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಂತ ಭರತ್ ಲಾಲ್ ಮೀನನ್ ಅವರು ನಮಗೆ ಆ ಸಮುದ್ರದ ತುರ್ತ ತಡೆಗೋಡೆಯನ್ನ ಮಾಡಿದ್ರು. ಅದಕ್ಕೆ ಉಸುಕಿನ ಚೀಲ ಹಾಕುವ ಒಂದು ವ್ಯವಸ್ಥೆಯನ್ನ. ಆವಾಗ ಅದರ ವಿರುದ್ಧನೂ ನಾನು ಅವಾಗ ಹೋರಾಟವನ್ನು ಮಾಡಿದ್ದೇವೆ. ಈ ಮಾತನ್ನು ಯಾಕೆ ಇದಕ್ಕಿದ್ರೆ, ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆದರೂ ಕೂಡ ನಮಗೆ ಯಾವ ಸರ್ಕಾರವಾಗಲಿ ಅಥವಾ ಯಾವ ಉದ್ಯಮಿ ಆಗಲೂ ನಮಗೆ ಬಂದು ಸಹಾಯವನ್ನ ಮಾಡಿದವರಿಲ್ಲ. ಫಸ್ಟಿಗೆ ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ಮ್ಯಾಗ್ನೆಸ್ ಮಾಡಿದ್ರು. ಆ ಮ್ಯಾಗ್ನೆಸ್ ಮಾಡಬೇಕಾದ್ರೆ ಎಷ್ಟೋ ಜನ ನಮ್ಮಲ್ಲಿ ಮನೆಗಳನ್ನ, ಸಣ್ಣ ಸಣ್ಣ ಮನೆಗಳನ್ನ ಈ ಧೂಳಿನ ಅವಾಂತರದಿಂದ, ಆ ಧೂಳಿನಿಂದ ಬದುಕೋಕ್ಕಾಗದೆ ನಾವೆಲ್ಲ ಕೆಲವರು ಮನೆಯನ್ನು ಬಿಟ್ಟು ತಾಲೂಕಾ ಕೆಲವು ಹಳ್ಳಿ, ದೂರದ ಹಳ್ಳಿಗೆ ಹೋಗಿ ತಮ್ಮ ಮನೆಯನ್ನು ಮಾಡಿಕೊಂಡ್ರು. ಹೇಗೆ ಇಲ್ಲಿ ಉಳಿಲಿಕ್ಕೆ ವಾಸ್ತವ್ಯ ಸರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಏನಾಗದಕ್ಕಿದ್ರೆ, ಹಗಲು ರಾತ್ರು ಆ ಸಾವಿರಾರು ಟ್ರಕ್ ಗಟ್ಟಲೆ ಬಳ್ಳಾರಿಯಿಂದ ಮ್ಯಾಗ್ನೆಸ್ ಅನ್ನ ತಂದು ಇಲ್ಲ ಸುರುಗಿದಾಗ ಅದರ ಧೂಳು ಸಾಮಾನ್ಯ 1-1.5 ಕಿಲೋಮೀಟರ್ ಅಷ್ಟು ದೂರ ಅದರ ವ್ಯಾಪ್ತಿಯನ್ನ ಹರಡಿಕೊಂಡಿತ್ತು. ಅದರಿಂದ ನಮ್ಮ ಕೃಷಿ ಬೆಳೆ ಕೂಡ ಸರ್ವನಾಶ ಆಗೋಯ್ತು. ಶೇಂಗಾ, ಭತ್ತ, ಕಲ್ಲಂಗಡಿ ಇವೆಲ್ಲ ಬೆಳೆಯುವಂಥ ಜಮೀನು ಪಡ ಬಿಡುವಂಥ ಪರಿಸ್ಥಿತಿ ಬಂದು ಹೋಯ್ತು ನಮಗೆ. ಆವಾಗ ನಮಗೆ ಕೆಲಸ ಇಲ್ಲದೆ ಈ ಒಂದು ಬಂದರು ಇಲಾಖೆಯ ಆ ಟ್ರಕ್ಗಳನ್ನು ಧೂಳು ಖಾಲಿ ಮಾಡೋಕೆ ಹೋಗುವಂಥ ಪರಿಸ್ಥಿತಿ ಬಂತು. ರೈತರ ಬದುಕು ಯಾವ ಮಟ್ಟಕ್ಕೆ ಇಳೀತು ಅಂತ ಹೇಳಿದ್ರೆ, ಖಾಲಿ ಕೇವಲ ಒಂದು ಮ್ಯಾಗ್ನೆಸಿನ್ ಧೂಳಿನಿಂದ ನಮಗಾದಂಥ ಅನಾಹುತ ಇದು ನಾವು ಕಣ್ಣಾರೆ ಕಂಡಂಥ ದೃಶ್ಯ. 2006ನೇ ಇಸ್ವಿಯಿಂದ ಇವತ್ತು 25ನೇ ಇಸ್ವಿ ನಮ್ದು. ಹಾಗಿದ್ರೆ ಈಗ ಮ್ಯಾಗ್ನೆಸ್ ಬಂದಾದ ಮೇಲೆ ನಾವು ಸಮೃದ್ಧಿಯಾಗಿ ನಮ್ಮ ಜಮೀನನ್ನ, ನಮ್ಮಲ್ಲಿ ಈಗ ಬೆಳೆಯನ್ನು ಬೆಳೀತಾ ಇದ್ದಾರೆ. ಮೊದಲು ಪೂರ್ತಿ ಪಡ ಬಿದ್ದ ಭೂಮಿಯನ್ನ ಈಗ ಸಾಗುವಳಿ ಮಾಡುವಂತ ಪರಿಸ್ಥಿತಿ. ಇವಾಗ ಸಾಗುವಳಿ ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಮತ್ತು ಕೇಣಿ ಬಂದ್ರೆ ಇಲ್ಲಿ ನಮಗೆ ಮುಂದೆ ಏನಾಗಬಹುದು? ನಾವು ಈ ಮಂಗಳೂರಿನಂಥ ಕೆಲವೊಂದು ಏರಿಯಾವನ್ನ ನೋಡಿದ್ದೇವೆ. ಸಾಮಾನ್ಯ 6-7 ಕಿಲೋಮೀಟರ್ ದೂರದಲ್ಲಿರುವಂತ ಬಂದರು ಅಲ್ಲಿ ಈ ಕೋಕೋ ಅದು ಇದು ಎಲ್ಲ ಬಂದ್ರೆ ಮುಂದೆ ನಾವು ಇಲ್ಲಿ ಬದುಕಬಹುದಾ, ಅಥವಾ ನಮ್ಮ ಈ ಬೆಳೆಗಳು, ಈ ತೆಂಗು, ಅಡಿಕೆ, ಈ ತೋಟಗಳು ಇರಬಹುದಾ, ಮನುಷ್ಯ ಬದುಕಬಹುದಾ? ಇದೆಲ್ಲ ನಮಗೆ ಬಹಳ ದುಃಖದ ವಿಷಯ. ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಬಂದರನ್ನ ಇಲ್ಲಿ ಮಾಡಲಿಕ್ಕೆ ನಾವು ಕೊಡುವುದೂ ಇಲ್ಲ. ಇದನ್ನು ನಾವು ಯಾವುದೇ ಬೇಕಾದ್ರೆ, ಏನೇ ಅವ್ರು ಬೇಕಾದ್ರೆ ಎಲ್ಲಿಂದೇ ಬೇಕಾದ್ರೆ ಇದನ್ನು ಮಾಡಲಿ, ನಾವು ಯಾವ ಪ್ರಾಣತ್ಯಾಗ, ಯಾಕೆ ಪ್ರಾಣತ್ಯಾಗ ಎಂಬುದ್ರ ಬಗ್ಗೆ ನಮ್ದು ಒಂದು ಉದಾಹರಣೆ ಇದೆ.
ಇವತ್ತು ಹಿಂದೆ ನಮಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿ ಅಂಕೋಲಾ ಬಾರ್ಡೋಲಿ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಅಂಕೋಲಾ ಹೆಸರು ಕೊಂಡಾಡಿದೆ. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಒಂದು ತಾಲೂಕು ಅಂಕೋಲಾ ತಾಲೂಕು. ಅದರಲ್ಲೂ ನಮ್ಮಲ್ಲಿ ನಮ್ಮ ತಂದೆಯವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಜನ. ಅವರ ರಗತಗತವಾಗಿ ನಾನು ಹುಟ್ಟಿದವ. ನಾನು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದೇ ಇದ್ರೂ ಕೂಡ ಅವರ ಮಗನಾಗಿ ನಾವು ಈ ಸಾರ್ವಜನಿಕವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅದರ ಹೋರಾಟಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ. ನಾವು ಯಾವುದೇ ಕಾರಣಕ್ಕೂ ಅದನ್ನು ಬಿಡೋದಿಲ್ಲ. ಇವತ್ತು ನಾವು ಸೀಬರ್ಡ್ ಯೋಜನೆಯನ್ನು ತಂದು ಹಾಕಿದ್ರು. ನಮಗೆ ಸೀಬರ್ಡ್ ಯೋಜನೆ ತರಬೇಕಾಗಿದ್ರೆ ನಮ್ಮನ್ನು ಕೇಳಲಿಲ್ಲ. ಆದರೆ ಅದು ದೇಶದ ರಕ್ಷಣೆಗಾಗಿ ನಾವು ಕೊಟ್ಟಿದ್ದೇವೆ. ನಮಗೆ ಮನಸ್ಸಿಗೆ ಸಮಾಧಾನ ಇದೆ. ನಮಗೆ ಅವರು ಇದುವರೆಗೂ ಸರಿಯಾದಂಥ ಪರಿಹಾರವನ್ನು ಕೊಟ್ಟಿಲ್ಲ. ಅವರು ನಮಗೆ ಆಡದಂಥ ಮಾತಿನಂತೆ ಆವಾಗ ನಮ್ಮ ಡಿ ಸಿ ಅವರು ಒಂದು ಮಾತು ಹೇಳಿದರು. ನಮಗೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಇದ್ದರು. ಅವರು ಕೂಡ ನಿಮಗೆ ಕಷ್ಟ ಆಗೋದಿಲ್ಲ ಅಂತಕೊಂಡು ನಮಗೆ ಹೇಳಿದರು. ಆದರೆ ಯಾವ ಕಾರಣದ್ದು ಅವರು ಆಡದ ಮಾತನ್ನು ನಮಗೆ ಉಳಿಸ್ಕೊಳ್ಳಿಲ್ಲ. ನಮಗೆ ಭಾಳ ಅನ್ಯಾಯ ಆಗಿದೆ. ಸೀಬರ್ಡ್ನಿಂದಿರ್ಬೋದು, ಮತ್ತೊಂದು ತಗೊಂಡ್ಬಂದರು ನಮಗೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಕೈಗಾ ಕೂಡ ಅಂಥ ದೊಡ್ಡ ಒಂದು ಭಯಾನಕ ಅಂತ ಒಂದು ಇದು ಜನರ ಮೇಲೆ ಇವತ್ತು ಅಲ್ಲಿ ತಂದು ಸ್ಥಾಪನೆ ಮಾಡಿದ್ರು. ಉದ್ಯೋಗ ಇಲ್ಲ. ನಿಮ್ಮ ನಿರಾಶ್ರಿತರಾದವರಿಗೆ, ಭೂಮಿ ಕಳ್ಕೊಂಡವರಿಗೆ ನಿಮಗೆ ಉದ್ಯೋಗ ಕೊಡ್ತೇವೆ, ಮನೆಗೊಂದು ಉದ್ಯೋಗ. ಯಾವ ಉದ್ಯೋಗ ಕೊಟ್ಟಿದ್ದಾರೆ? ಇವತ್ತು ನಮ್ಮ ಬಾವಿಕೇರಿ ಅಂತ ಒಂದು ಪಂಚಾಯಿತಿ, ಇಡೀ ಬಾವಿಕೇರಿ ಗ್ರಾಮ ಸೀಬರ್ಡಿಗೆ ಹೋಗಿದೆ. ಸುಮಾರು 35 ವರ್ಷಗಳಾಯಿತು. ಇವತ್ತಿಗೆ ನಮಗೆ ಕೇವಲ ಒಂದು 25-30 ಜನಕ್ಕೆ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನೌಕರಿ ಮಾಡ್ತಾ ಇದ್ದಾರೆ. ಅದರ ಮೇಲೆ ಎಲ್ಲರೂ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬರಿಗೂ ಉದ್ಯೋಗ ಇಲ್ಲ. ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂದದ್ದು. ಹಾಗೆ ಗ್ರೀನ್ ಪೀರಿಯಡ್ನಲ್ಲಿ ನಿಮಗೆಲ್ಲ ಉದ್ಯೋಗ ಸಿಗ್ತದೆ, ನಿಮಗೆಲ್ಲ ಅನುಕೂಲ ಆಗುತ್ತದೆ. ನಿಮಗೇನೋ ಉದ್ಯೋಗ ಬೇಕಷ್ಟು ಉದ್ಯೋಗ ಸಿಗ್ತದೆ. ಆ ಉದ್ಯೋಗ ಸ್ವಾಮಿ ನಮಗೆ ಯಾಕೆ ಬೇಕು? ನಮ್ಮ ಭೂಮಿ ನಮಗೆ ಬಿಟ್ಕೊಡಿ. ನಮ್ಮ ಮೀನುಗಾರರು ಮೀನು ಹೊಡಿಲಿಕ್ಕೆ ನಮಗೆ ಬಂದರ ಆಗಿದ್ರೆ ನಮಗಿಲ್ಲಿ ಮೀನು ಹೊಡಿಯೋದಿಲ್ಲಿ. ನಾವು ಮೀನಿಲ್ಲದೆ ಬದುಕು ಜನನೇ ಅಲ್ಲ. ನಮಗೆ ದಿನನಿತ್ಯ ಮೀನು ಬೇಕು. ನಮಗೆ ಅನ್ನ ಹೇಗೆ ಬೇಕು ಆ ಅನ್ನ ಹೊಟ್ಟೆಗೆ ಸೇರ್ಬೇಕಾದ್ರೆ ನಾವೆಲ್ಲ ಮೀನ ತಿಂದು ಬದುಕದಂಥ ಜನ. ಹಾಗಾಗಿ ನಮಗೆ ಮೀನು ಬೇಕು, ನಮಗೆ ಭೂಮಿನೂ ಬೇಕು, ನಮಗೆ ಸಮುದ್ರದ ಬೀಚ್ ಕೂಡ ಬೇಕು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಬಂದರನ್ನು ಅಭಿವೃದ್ಧಿ ಅಥವಾ ನಮ್ಮ ಅವ್ರು ಮಾಡಲಿ, ನಮಗೆ ಮತ್ತು ಭಾಳ ಖುಷಿ ಇದೆ. ಅಭಿವೃದ್ಧಿ ಮಾಡೋದ್ರ ಬಗ್ಗೆ ನಮಗೆ ಖುಷಿ ಇದೆ. ಯಾವ ಅಭಿವೃದ್ಧಿ? ನೀವು ಬ್ರಿಟಿಷರ ಕಾಲದಲ್ಲಿರುವಂಥ ಒಂದು ಬಂದರ ನಮ್ಮದು IB, ಇವತ್ತು ರಾಮಕೃಷ್ಣ ಹೆಗಡೆಯರು ಅಂತವರು ಕರ್ನಾಟಕದ ಮುಖ್ಯಮಂತ್ರಿ ಬಂದು ಉಳ್ಕೊಂಡು ಹೋದಂಥ IB, ಡಾಕ್ಟರ್ ರಾಜ್ಕುಮಾರ್ನಂತವ್ರು ಬಂದು ಇಲ್ಲೇ ಉಳಿದು ಶೂಟಿಂಗ್ ಮಾಡಿ ಹೋದಂಥ ಒಂದು IB, ಅಂಥ IBಯನ್ನು ಇವತ್ತು ಸರ್ಕಾರ ಹಾಳಿಕಿಡಗಿದೆ. ಇವತ್ತು ಅಲ್ಲಿ ಹೋದರೆ ಸ್ಮಶಾನ ಮೌನ, ಒಂದು ಬಿಲ್ಡಿಂಗ್ ಇಲ್ಲ, ಎಲ್ಲ ಕುಸಿದು ಬಿದ್ದವೆ. ಆ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅವರು. ಇದುವರೆಗೆ ನಮ್ಮ IBಯನ್ನು ಸುಧಾರಿಸ್ಲಿಕ್ಕೆ ಆಗಲಿಲ್ಲ. ಇವ್ರ ಹತ್ರ 100 ಎಕರೆ ಜಮೀನಿದೆ ಆ ಕಂಪೌಂಡ್ನಲ್ಲಿ. ಆ 100 ಎಕರೆ ಜಮೀನನ್ನು ಇವರು ಸರಿಯಾಗಿ ಇಟ್ಕೊಂಡು ಅದೇ ಬಂದರ, ಈಗ ಅಲ್ಲಿ ಏನು ಬಂದರ ನಡೀತಿದೆಯೋ ಅದನ್ನೇ ವಿಸ್ತಾರವಾಗಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಅದೇ ಬಂದರವನ್ನು ಅಭಿವೃದ್ಧಿ ಪಡಿಸಿದ್ರೆ ನಮ್ಮ ಅಭ್ಯಂತರ ಏನು ಇಲ್ಲ. ಆದರೆ ಅದನ್ನು ಬಿಟ್ಟು ಅಲ್ಲೊಂದು ಬಂದರ, ಇಲ್ಲೊಂದು ಬಂದರ, ಮುದುಗ ಮತ್ತೊಂದು ಬಂದರ, ಹಾರವಾಡ ಒಂದು ಬಂದರ, ಹೀಗೆ ಒಂದೊಂದು ಊರಿಗೆ ಒಂದೊಂದು ಗ್ರಾಮಕ್ಕೆ ನೀವು ಬಂದರವನ್ನು ತಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದರ ಮಾಡಿದರೆ ನಾವೆಲ್ಲಿ ಹೋಗಬೇಕು? ನಮ್ಮ ಅಂಕೋಲಾ ಜನ ಎಲ್ಲಿಗೆ ಹೋಗಬೇಕು? ಅಥವಾ ಬಾವಿಕೇರಿ ಗ್ರಾಮದ ಜನತೆ, ನಾನು ಬೇರೆ ಎಲ್ಲರಿಗಿಂತ ಕೇಳೋದಾದ್ರೆ ನಾನು ಒಂದೇ ಮಾತಂದರೆ, ನನ್ನ ಗ್ರಾಮದ ಜನರು ಸುಮಾರು 10,000 ಜನಸಂಖ್ಯೆ ಇರುವಂಥ ಗ್ರಾಮ, ಸುಮಾರು 7,500 ಮತದಾರರು ಇರುವಂಥ ಗ್ರಾಮ. ಇಂಥ ದೊಡ್ಡ ಗ್ರಾಮದಲ್ಲಿ ಇಷ್ಟು ದೊಡ್ಡ ಯೋಜನೆಗಳನ್ನು ತಂದು ಹಾಕಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.